ಓಂ ಗಂಗನಪತೆ ನಮಃ. ಎಲ್ಲರಿಗೂ ನಮಸ್ಕಾರ. ಗರ್ಭಪಾತದ ಬಗ್ಗೆ ಒಂದೆರಡು ವಿಚಾರಗಳು. ಪ್ರಕೃತಿ ಗರ್ಭಪಾತದ ಬಗ್ಗೆ ಏನನ್ನು ತಿಳಿಸುತ್ತೆ ನೋಡೋಣ. ಸಾಮಾನ್ಯವಾಗಿ ಎಲ್ಲ ವಯಸ್ಕರಿಗೆ, ಎಲ್ಲ ಹಿರಿಯರಿಗೆ ತಿಳಿದಿರುವಂತೆ ಗರ್ಭಪಾತ ಕೆಲವೊಮ್ಮೆ ನೈಸರ್ಗಿಕವಾಗಿ ಆಗುತ್ತೆ, ಕೆಲವೊಮ್ಮೆ ಬಲಪೂರ್ವಕವಾಗಿ ಮಾಡಿಸುವ ಪ್ರಕ್ರಿಯೆ ನಮ್ಮ ಸಮಾಜದಲ್ಲಿ. ಅವರವರ ಸ್ವಂತ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ ಅವರವರಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅನುಗುಣವಾಗಿ ಆ ಗರ್ಭದ ತಂದೆ ತಾಯಿಯ ಸ್ವಂತ ವಿಚಾರ, ಇದು ಸ್ವಂತ ನಿರ್ಧಾರ. ಗರ್ಭಪಾತದ ಬಲಪೂರ್ವಕ ಮಾಡುವ ನಿರ್ಧಾರದ ಬಗ್ಗೆ ಇಲ್ಲಿ ನಾನು ಮಾತಾಡೋದಿಲ್ಲ. ಗರ್ಭಪಾತ ಬಲಪೂರ್ವಕವಾಗಿ ನಡೆಸಿದಾಗ ಮುಂದೆ ಬರುವ ದಿನಗಳಲ್ಲಿ ಅದರ ಪರಿಣಾಮ ಹೇಗಿರುತ್ತೆ, ಪ್ರಕೃತಿಯಲ್ಲಿ ಆಗುವ ಪ್ರಕ್ರಿಯೆಗಳೇನು, ಕ್ರಮಗಳೇನು, ಅದರ ಬಗ್ಗೆ ಒಂದು ನೋಟ. ಒಂದು ಗರ್ಭದಲ್ಲಿ ಹೊಸ ಜನ್ಮದ ತಳೆಯುವಂತಹ ಪ್ರಕ್ರಿಯೆಯಲ್ಲಿ ಆ ಗರ್ಭವನ್ನು ಪ್ರವೇಶಿಸುವಂತಹ ಆ ಹೊಸ ಜೀವ ಅದರ ಕರ್ಮಗಳ ಆಧಾರಿತವಾಗಿರುತ್ತೆ. ಆ ಹೊಸ ಜೀವ ತಂದೆ ತಾಯಿ ಮನೆ ಮಂದಿ ಎಲ್ಲರ ಪರಸ್ಪರ ಮಧ್ಯೆ ಇರುವಂತಹ ಕರ್ಮದ ಅನುಸಾರ ನಿರ್ಧಾರ ಆಗುತ್ತೆ. ಆ ಹೊಸ ಜೀವ ಗರ್ಭ ಪ್ರವೇಶಿಸುವ ಪ್ರಕ್ರಿಯೆಯಲ್ಲಿ ಇರುವಾಗ ಗಂಡು ಹೆಣ್ಣು ಮಾತ್ರವಲ್ಲದೆ ಇಡೀ ಪ್ರಕೃತಿಯ ಕಾಂಟ್ರಿಬ್ಯೂಷನ್ ಇರುತ್ತೆ. ಇಡೀ ಪ್ರಕೃತಿಯಲ್ಲಿ ಪಾಲ್ಗೊಳ್ಳುತ್ತೆ. ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಮ್ಮದು, ಮಕ್ಕಳ ಮೇಲೆ ಸಂಪೂರ್ಣ ಹಕ್ಕು ನಮ್ಮದು ಎಂದು ಸಾಮಾನ್ಯವಾಗಿ ಅಂದುಕೊಳ್ಳುವಂತಹ ಒಂದು ವಿಚಾರ ಸಮಾಜದಲ್ಲಿ, ಅಲ್ವೇ? ಇದು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹರಡಿದಂತಹ ಪದ್ಧತಿ. ಹಾಗಾಗಿ ಮಗುವಿನ ತಂದೆ ತಾಯಿ ಸ್ವಂತ ನಿರ್ಧಾರದ ಮೇರೆಗೆ ಹೆಚ್ಚಾಗಿ ಎಲ್ಲವೂ ಆಗುತ್ತೆ. ಇಲ್ಲಿಗೆ ವಿಷಯ ಮುಗೀತು, ಗರ್ಭಪಾತ ಮಾಡಿಸಿದ ನಂತರ ವಿಷಯ ಮುಗೀತು ಅಂದ್ಕೊಂಡ್ರೆ ಎಲ್ಲ ಮೈ ಡಿಯರ್ ಫ್ರೆಂಡ್ಸ್, ಪ್ರಕೃತಿ ತನ್ನ ಕೆಲಸವನ್ನು ಇಲ್ಲಿ ಮುಂದುವರಿಸುತ್ತೆ. ಅಂದರೆ ಇಲ್ಲಿ ಒಂದು ಹೊಸ ಜೀವ ಭೂಮಿಗೆ ಬರುವಂತಹ ಪ್ರಕ್ರಿಯೆಯನ್ನು ಫೋರ್ಸೆಬ್ಲಿ ನಿಲ್ಲಿಸಲಾಗಿದೆ. ಆ ಜೀವ ಜನ್ಮ ತಳೆದು ಸಮಾಜದಲ್ಲಿ ಅನುಭವಿಸುವಂತಹ ಜೀವನ, ಸಮಾಜದಲ್ಲಿ ಅನುಭವಿಸುವಂತಹ ಸಂತೋಷ, ಅದರ ಕರ್ಮಗಳು, ಅದರ ಉದ್ಧಾರ, ಅದರ ಉನ್ನತಿ ನಿಂತಿದ್ದರಿಂದ ಬಲಪೂರ್ವಕವಾಗಿ ಗರ್ಭಪಾತ ಮಾಡಿಸುವ ನಿರ್ಧಾರ ತೆಗೆದುಕೊಂಡು ಆ ಪ್ರಕ್ರಿಯೆಗೆ ಇಳಿದಂತಹ ವ್ಯಕ್ತಿಗಳು ಮತ್ತು ಹತ್ತಿರದ ಸಂಬಂಧಿಗಳು, ಯಾರ ಜೊತೆಗೆ ಆ ಜೀವದ, ಹೊಸ ಜೀವದ ಕರ್ಮದ ನಿರ್ಧಾರ ಮೊದಲೇ ಆಗಿರುತ್ತೋ ಅವರೆಲ್ಲರೂ ಈ ತಪ್ಪಿಗೆ ಪ್ರಕೃತಿಯ ಶಿಕ್ಷೆಯನ್ನು ಸ್ವಲ್ಪ ಮುಂದಿನ ದಿನಗಳಲ್ಲಿ ಅನುಭವಿಸುವಂತಹ ಸಂದರ್ಭ ಆರಂಭ ಆಗುತ್ತೆ. ಪ್ರಕೃತಿ ತನ್ನ ಕೆಲಸವನ್ನು ಆರಂಭ ಮಾಡುತ್ತೆ. ಅಂದರೆ ಯಾವ ಸಂತೋಷವನ್ನು ಆ ಹೊಸ ಜೀವದಿಂದ ಕಿತ್ತುಕೊಳ್ಳಲಾಗಿದೆಯೋ ಆ ಎಲ್ಲ ವ್ಯಕ್ತಿಗಳಿಗೂ ಜೀವನದಲ್ಲಿ ಅಶಾಂತಿ, ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭ ಮುಂದೆ ಬರುವಂತಹ ವರ್ಷಗಳಲ್ಲಿ ನೀಡಲಾಗುತ್ತೆ. ಅಂದರೆ ಸಮಸ್ಯೆಗಳು ಯಾವ ರೀತಿ ಒಂದೊಂದು ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗಿ ಅವರವರ ಕರ್ಮಗಳ ಪ್ರಕಾರ, ಉದಾಹರಣೆಗೆ ಈಗಿರುವಂತಹ ಅವರ ಸಂಬಂಧಗಳು, ಜನರ ಜೊತೆಗಿರುವಂತಹ ಸಂಬಂಧಗಳು, ಅಲ್ಲಿ ಪ್ರೀತಿಯ ಕೊರತೆ ಇರ್ಬೋದು, ನೆಮ್ಮದಿಯ ಕೊರತೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ತಮ್ಮ ಕೆಲಸಗಳು ಸರಿಯಾಗಿ ಆಗದೇ ಇರ್ಬೋದು. ಹಾಗೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಆ ವ್ಯಕ್ತಿಗಳ ಪೂರ್ವ ಕರ್ಮಗಳ ಅನುಸಾರವಾಗಿ ಅದು ನಿರ್ಧಾರ ಆಗುತ್ತೆ. ಇಲ್ಲಿ ಪ್ರಕೃತಿ ಹೇಳುವ ಪಾಠ ಏನಂದರೆ, ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ವಿಷಯ, ಗರ್ಭಪಾತ ಬಲಪೂರ್ವಕವಾದಾಗ ಪರಿಣಾಮ ಅಹಿತಕರವಾದದ್ದು. ಹಾಗಾಗಿ ಅಂತಹ ಸಂದರ್ಭ ಬರದ ಹಾಗೆ, ಗರ್ಭಪಾತ ನಡೆಸುವ ಸಂದರ್ಭ ಬರದ ಹಾಗೆ ಏನೆಲ್ಲ ಪೂರ್ವ ತಯಾರಿ ಬೇಕೋ, ಜಾಗ್ರತೆ ಬೇಕೋ ಅದನ್ನು ಪಾಲಿಸುವಂಥದ್ದು ಅವರವರ ಜವಾಬ್ದಾರಿ. ಹಾಗಾಗಿ ಇಲ್ಲಿ ಈಗಾಗಲೇ ಗರ್ಭಪಾತ ಆಗಿಯಾಗಿದೆ, ಈ ವಿಚಾರಗಳು, ಪ್ರಕೃತಿಯ ನಿಯಮಗಳು ತಮಗೆ ಗೊತ್ತಿರಲಿಲ್ಲ, ಈಗ ಏನು ಮಾಡ್ಬೋದು ಎಂಬಂತಹ ಬಗ್ಗೆ ಒಂದು ಮಾತು. ತಪ್ಪನ್ನು ಒಪ್ಪಿಕೊಳ್ಳುವಂತಹ ವ್ಯಕ್ತಿಯ ಬಗ್ಗೆ, ತಪ್ಪಿಗೆ ಪ್ರಾಯಶ್ಚಿತ್ತಕ್ಕೆ ತಯಾರಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಪ್ರಕೃತಿ ಯಾವತ್ತೂ ಸಹಕಾರ ನೀಡುತ್ತೆ. ತಪ್ಪಾಗಿದೆ ಎಂದಾಗ ವಿನಮ್ರವಾಗಿ ದೇವರಿಗೆ, ಪ್ರಕೃತಿಯಲ್ಲಿ ಆ ಜೀವದ ತಂದೆ ತಾಯಿ, ಆ ಜೀವದ ಹತ್ತಿರ ಸಂಬಂಧಿಕರು ಮಾಡುವಂತಹ ಶುದ್ಧ ಮನಸ್ಸಿನ ಪ್ರಾರ್ಥನೆಯೇ ಹೆಚ್ಚು ಶಕ್ತಿಶಾಲಿ, ಉತ್ತಮ ಪ್ರಾಯಶ್ಚಿತ್ತ. ಅಲ್ಲದೆ ಸನಾತನ ಧರ್ಮದಲ್ಲಿ ಪ್ರಾಯಶ್ಚಿತ್ತಕ್ಕಾಗಿ, ಪಾಪ ನಿವಾರಣೆಗಾಗಿ ಅನೇಕ ವಿಧಿವಿಧಾನಗಳಿವೆ. ಇದನ್ನು ತಿಳಿದುಕೊಂಡು ಸರಿಯಾದ ಕ್ರಮವನ್ನು ಸರಿಯಾದ ಸಮಯಕ್ಕೆ ಪಾಲಿಸಿದಾಗ ಖಂಡಿತ ಕ್ಷಮೆ ದೊರೆಯುತ್ತೆ. ಮುಂದಿನ ವರ್ಷಗಳಲ್ಲಿ ಪರಿಸ್ಥಿತಿ ವಿಪರೀತ ಬಿಗಡಾಯಿಸುವ ಬದಲು
ಸುಧಾರಿಸುವ ಲಕ್ಷಣ ಖಂಡಿತ ಕಾಣಬಹುದು. ಸುಧಾರಣೆ ಯಾವ ರೀತಿ ಪ್ರಾಯಶ್ಚಿತ್ತ ನಡೆದಿದೆ ಅಂದರೆ ಮನಸ್ಸಿನ ಭಾವನೆ ಇಲ್ಲಿ ತುಂಬ ಮುಖ್ಯ. ಮನಸ್ಸಿನಲ್ಲಿ ತಪ್ಪಾಗಿದೆ ಎಂಬಂತಹ ಭಾವನೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ಯಾರು ಕ್ಷಮೆ ಕೇಳ್ತಾರ ಅದರ ಪ್ರಭಾವದ ಅದರದ್ದು ಇಂಟೆನ್ಸಿಟಿ ಮೇಲೆ ಅವರಿಗೆ ಕ್ಷಮೆ ಖಂಡಿತ ಸಿಗುತ್ತೆ. ಮನಸ್ಸಿನಲ್ಲಿ ತಮ್ಮಿಂದ ತಪ್ಪಾಗಿದೆ ಎಂಬ ಮನುಷ್ಯ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾನೋ ಅಷ್ಟೇ ಬೇಗ ಪ್ರಕೃತಿ ಕ್ಷಮೆಯನ್ನು ನೀಡುತ್ತೆ. ಇನ್ನು ನೈಸರ್ಗಿಕವಾಗಿ ಆದಂತಹ ಗರ್ಭಪಾತಗಳ ಬಗ್ಗೆ ಇಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಪ್ರಾರ್ಥನೆ, ಅವರ ಮನಸ್ಸಿನ ಭಾವನೆಗಳು ಅತ್ಯಂತ ಹೆಚ್ಚಿನ ಶಕ್ತಿಶಾಲಿ ಒಂದು ಪವರ್ಫುಲ್ ಇನ್ಸ್ಟ್ರುಮೆಂಟ್ ಆಗಿ ಕೆಲಸ ಮಾಡುತ್ತೆ. ಯಾರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೋ, ತಮ್ಮಿಂದ ಅಕಸ್ಮಾತಾಗಿ ಈ ಪ್ರಕ್ರಿಯೆಯಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ನೀಡಿ ಎಂಬಂತಹ ಪ್ರಾರ್ಥನೆ ಇದ್ದಲ್ಲಿ ಪ್ರಕೃತಿ ಅವರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡುತ್ತೆ. ಹಾಗೆ ನೈಸರ್ಗಿಕವಾಗಿ ಗರ್ಭಪಾತ ಆದಾಗ ಅಕಸ್ಮಾತಾಗಿ ಏನಾದರೂ ದೋಷಗಳು ಉಂಟಾಗಿದ್ದಲ್ಲಿ ಅದನ್ನು ನಿವಾರಿಸುವಂತಹ ಧಾರ್ಮಿಕ ಕ್ರಮಗಳು ನಮ್ಮ ಸನಾತನ ಧರ್ಮದಲ್ಲಿದ್ದೇವೆ. ಅದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬಹುದು. ಮೈ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಮಾಡಿದಂಥ ಉದ್ದೇಶ ಏನಂದರೆ, ನಮ್ಮ ಈ ಭೂಮಿಯಲ್ಲಿ ಒಟ್ಟು 84 ಲಕ್ಷ ಜೀವರಾಶಿಗಳಿವೆ, ಬೇರೆ ಬೇರೆ ವಿಧದ ಜೀವರಾಶಿಗಳಿವೆ. ಅದರಲ್ಲಿ ಮನುಷ್ಯ ಹೇಳುವಂಥದ್ದು ಅತ್ಯಂತ ಪ್ರಬಲವಾದ ಟಾಪ್ ಮೋಸ್ಟ್ನಲ್ಲಿ ಇರುವಂತಹ ಒಂದು ಜೀವರಾಶಿ. ಮನುಷ್ಯ ಜನ್ಮ ಸಿಗಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು, ತುಂಬ ವರ್ಷಗಳನ್ನು ಕಾದ ನಂತರ ಈ ಜನ್ಮ ಬರೋದು ಅಂತ ಶಾಸ್ತ್ರಗಳು ಹೇಳುತ್ತವೆ. ಮನುಷ್ಯ ಜನ್ಮದಲ್ಲಿ ಕಷ್ಟಪಡದೆ ಈ ಜನ್ಮದಲ್ಲಿ ಆಗುವ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಂಡು, ಶಾಸ್ತ್ರಗಳನ್ನು ತಿಳ್ಕೊಂಡು, ಶಾಸ್ತ್ರಗಳು ಅಂದರೆ ಅದೊಂದು ವಿಜ್ಞಾನವೇ, ಸೈನ್ಸ್ ಅಂತ ಹೇಳ್ಬೋದು. ಅದನ್ನು ತಿಳ್ಕೊಂಡು ಆ ಸಮಸ್ಯೆಗಳಲ್ಲಿ ಮುಳುಗದೆ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗೆ ಬರುವಂತಹ ದಾರಿಯನ್ನು ಕಂಡುಕೊಂಡು ಎಲ್ಲರ ಜೀವನ ಸುಗಮವಾಗಿ ಇರಬೇಕು ಅಂತ ಹೇಳುವಂಥದ್ದು. ಓಕೆ, ಹಾಗೆಯೇ ಈ ವಿಡಿಯೋವನ್ನು ಖಂಡಿತ ತಮ್ಮ ಪ್ರಿಯಜನರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಚಾರಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು.